ಬೇಸಿಗೆಯಲ್ಲಿ ಮಂಗನ ಕಾಯಿಲೆ ಭೀತಿಯಿಂದ ಬಳಲಿದ್ದ ಉತ್ತರ ಕನ್ನಡ ಜಿಲ್ಲೆಯ ಜನರು ಈಗ ಮಳೆಗಾಲದಲ್ಲಿ ಡೆಂಗಿ ವೈರಲ್ ಫೀವರ್ಗೆ ತತ್ತರಿಸಿ ಹೋಗಿದ್ದಾರೆ. ಡೆಂಗಿ ಹೊನ್ನಾವರ ತಾಲೂಕಿನ ಸರ್ಕಾರಿ ಆಸ್ಪತ್ರೆ ಮತ್ತು ಖಾಸಗಿ ಆಸ್ಪತ್ರೆಗಳು ಭರ್ತಿಯಾಗಿದ್ದು ರೋಗಿಗಳು ಸಾಲುಗಟ್ಟಿ ನಿಲ್ಲುವ ದೃಶ್ಯ ಸಾಮಾನ್ಯವಾಗಿದೆ. ಚಿಕಿತ್ಸೆಗಾಗಿ ಆರೋಗ್ಯ ಕೇಂದ್ರಗಳಲ್ಲಿ ಸಾಲುಗಟ್ಟಿ ನಿಂತ ರೋಗಿಗಳು. ಡೆಂಗಿ ವೈರಲ್ ಜ್ವರಕ್ಕೆ ಹೊನ್ನಾವರದ ಆಸ್ಪತ್ರೆಗಳು ಭರ್ತಿ. ಹೌದು, ಡೆಂಗಿ ಮತ್ತು ವೈರಲ್ ಫೀವರ್ಗೆ ಹೊನ್ನಾವರ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಖಾಸಗಿ ಆಸ್ಪತ್ರೆಗಳು ಭರ್ತಿಯಾಗಿವೆ. ನಗರದ ಸರ್ಕಾರಿ ಆಸ್ಪತ್ರೆ, ಶ್ರೀದೇವಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸೆಂಟ್ ಇಗ್ನಿಷಿಯಸ್ ಸೇರಿದಂತೆ ಸಣ್ಣ ಮತ್ತು ದೊಡ್ಡ ಆಸ್ಪತ್ರೆಗಳು ರೋಗಿಗಳಿಂದ ಭರ್ತಿಯಾಗಿವೆ. ಗ್ರಾಮೀಣ ಆರೋಗ್ಯ ಕೇಂದ್ರಗಳಲ್ಲಿ ರಾತ್ರಿ ಬೆಳಗಾಗುವಷ್ಟರಲ್ಲಿ ರೋಗಿಗಳು ಸಾಲುಗಟ್ಟಿ ನಿಲ್ಲುತ್ತಿದ್ದಾರೆ. ಕೆಲವರಿಗೆ ಗಂಭೀರವಾಗಿ ಡೆಂಗಿ ಕಾಡಿದ್ದರೆ ಕೆಲವರಿಗೆ ಸೌಮ್ಯವಾಗಿ ಕಾಡಿದೆ. ಆರೋಗ್ಯ ಇಲಾಖೆ ಎಲಿಜಾ ಟೆಸ್ಟ್ ಮುಖಾಂತರ 36 ಜನರಿಗೆ ಡೆಂಗಿ ದೃಢೀಕರಿಸಿದೆ. ಕಾರ್ಡ್ ಟೆಸ್ಟ್ ಮಾಡಿದ ಎಲ್ಲರಿಗೂ ಜ್ವರ ಕಾಣಿಸಿಕೊಂಡಿದ್ದು ಎಲ್ಲರೂ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಡೆಂಗಿ ಪೀಡಿತರನ್ನು 1-2 ದಿನ ಉಳಿಸಿಕೊಂಡು ಕಡಿಮೆಯಾದ ಕೂಡಲೇ ಹೊಸಬರಿಗೆ ಪ್ರವೇಶ ನೀಡಲಾಗುತ್ತಿದೆ. ಯಾವ ಜ್ವರವೆಂದು ಸ್ಪಷ್ಟವಿಲ್ಲದೆ ಹಲವರು ಆಸ್ಪತ್ರೆಯಲ್ಲಿದ್ದಾರೆ. ಡೆಂಗಿ ಅಷ್ಟು ತೀವ್ರವಾಗಿಲ್ಲ, ಆದರೆ 4 ರೀತಿಯ ವೈರಲ್ ಜ್ವರ ಚಾಲ್ತಿಯಲ್ಲಿದೆ ಎನ್ನಲಾಗ್ತಿದೆ. ಈ ಬಗ್ಗೆ ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿದ ತಾಲೂಕು ಸರ್ಕಾರಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಪ್ರಕಾಶ್ ನಾಯ್ಕ್, ಡೆಂಗಿ ಮಲೇರಿಯಾ ಸಾಂಕ್ರಾಮಿಕವನ್ನು ಹೇಗೆ ತಡೆಗಟ್ಟಬೇಕು ಅನ್ನೋದನ್ನು ವಿವರಿಸಿದರು. ಡೆಂಗು ಇದೊಂದು ಸಾಂಕ್ರಾಮಿಕ ಕಾಯಿಲೆ. ಇದನ್ನು ಭಯಂಕರವಾದ ಕಾಯಿಲೆ, ಕೋವಿಡ್ಗಿಂತ ಸೀರಿಯಸ್ ಕಾಯಿಲೆ ಅನ್ನೋದನ್ನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಡ್ತಾ ಇದ್ದಾರೆ. ನಿಜವಾಗ್ಲೂ ಯಾವುದೇ ಕಾಯಿಲೆಯನ್ನು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಕಾಯಿಲೆ ಬರದೇ ಇದ್ದಾಗ ತಡೆಯೋದು ಅತಿ ಮುಖ್ಯ. ಹಾಗೆ ಬಂದಂಥ ಕಾಯಿಲೆಯನ್ನು ಅತಿ ಜಾಗರೂಕತೆಯಿಂದ ತಡೆಗಟ್ಟುವುದು ಅಥವಾ ಜಾಗರೂಕತೆಯಿಂದ ಅದನ್ನು ನಿರ್ವಹಿಸುವುದು ಒಳ್ಳೆಯದು. ಈ ಡೆಂಗು ಸಾಂಕ್ರಾಮಿಕ ಕಾಯಿಲೆ, ಸೊಳ್ಳೆಯಿಂದ ಮನುಷ್ಯನಿಂದ ಮನುಷ್ಯನಿಗೆ ಹಬ್ಬುತ್ತದೆ. ಹಾಗೆ ಈಗ ಅದು ಮಳೆಗಾಲದಲ್ಲಿ ಕಾಣಿಸ್ಕೊಳ್ತದೆ. ಮಳೆಗಾಲದಲ್ಲಿ ಅಲ್ಲಲ್ಲಿ ನೀರು ನಿಂತಾಗ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ. ಸೊಳ್ಳೆಯಿಂದ ಆ ಕಾಯಿಲೆ ಬರ್ತದೆ. ಈ ಡೆಂಗು ಅಷ್ಟು ಭೀಕರವಾದಂಥ, ನಾವೀಗ ಏನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೇವೆ ಅಷ್ಟು ಭೀಕರವಾದದ್ದಲ್ಲ. ಯಾರೂ ಅತ್ಯಂತ ಭಯಪಡಬೇಕಾಗಿಲ್ಲ. ಮುಂಜಾಗರೂಕತೆಯನ್ನು ವಹಿಸಿದ್ರೆ ಅದನ್ನು ಅತ್ಯಂತ ಸುಂದರವಾಗಿ ನಿರ್ವಹಿಸ್ಬೋದು. ಇದು 3 ಸ್ಟೇಜಲ್ಲಿ ಬರ್ತದೆ. ಮೊದಲನೇದಾಗಿ ಫೆಬ್ರೈಲ್ ಸ್ಟೇಜ್, ಅಂದರೆ ಆಗ ಜ್ವರ ಬರ್ತದೆ, ಜ್ವರ ಕಾಣಿಸ್ಕೊಳ್ತದೆ. ಫಸ್ಟು ಒಂದು 3-4 ದಿನದವರೆಗೆ ಜ್ವರ ಬರ್ತದೆ. ಆಮೇಲೆ 5 ದಿನ ಆದಮೇಲೆ ಸ್ವಲ್ಪ ಕ್ರಿಟಿಕಲ್ ಸ್ಟೇಜ್ ಅಂತ ಹೇಳ್ತೇವೆ, ಮಿಡ್ಲ್ ಸ್ಟೇಜು. ಅಲ್ಲಿ ಪ್ಲೇಟ್ಲೆಟ್ ಕಮ್ಮಿ ಆಗ್ತದೆ, ಡಿಹೈಡ್ರೇಷನ್ ಆಗ್ತದೆ. ಅದು ಆ ಸ್ಟೇಜನ್ನು ಅತ್ಯಂತ ಕಾಳಜಿ ವಹಿಸಿದ್ರೆ ಯಾವುದೇ ತೊಂದರೆ ಆಗಲಿಕ್ಕಿಲ್ಲ. 3ನೇದು ಕನ್ವಲಸೆಂಟ್, ಅಂದರೆ ಕಾಯಿಲೆ ಗುಣವಾಗ್ತಾ ಬರ್ತದೆ. ಸೊ ಫಸ್ಟು ಒಬ್ಬ ಮನುಷ್ಯನಿಗೆ ಕಾಯಿಲೆ ಬಂದಾಗ ಸೊಳ್ಳೆ ಕಚ್ಚಿದ 3-4 ದಿವಸದಲ್ಲಿ ಜ್ವರ ಬರುವುದು, ಆಮೇಲೆ ತಲೆನೋವು, ಮೈಕೈ ನೋವು, ಬೆನ್ನು ನೋವು, ಸೊಂಟ ನೋವು, ವಾಂತಿ ಆಗೋದು, ಹೊಟ್ಟೆ ನೋವು ಬರೋದು, ಇವೆಲ್ಲ ಕಾಣಿಸ್ಕೊಳ್ತದೆ. ಅತಿ ಶೀಘ್ರವಾಗಿ ಆಸ್ಪತ್ರೆಗೆ ಹೋಗಿ ಕಾಣಿಸ್ಕೊಂಡ್ರೆ ಇದನ್ನು ನಿರ್ವಹಿಸ್ಬೋದು, ಗುಣಪಡಿಸ್ಬೋದು. ಆಮೇಲೆ ಇನ್ನೊಂದು ಡೆಂಗು ಟೆಸ್ಟ್ ಬಗ್ಗೆ ಹೇಳ್ತೇನೆ. ಡೆಂಗು ಟೆಸ್ಟ್ ಈಸ್ ನಾಟ್ ಇಂಪಾರ್ಟೆಂಟ್. ಅಲ್ಲಿ ಕೆಲವರು ಡೆಂಗು ಟೆಸ್ಟ್ ಮಾಡ್ಕೋತಾರೆ. ಟೆಸ್ಟ್ ಮಾಡ್ಕೊಂಬಂದು ಡಾಕ್ಟರ್ ಡೆಂಗು ಆಗಿಬಿಟ್ಟಿದೆ, ತುಂಬ ಭಯಪಡ್ತಾರೆ. ಡೆಂಗು ಬಂತು ಅಂದ ತಕ್ಷಣ ಏನು ಭಯಪಡುವ ಅವಶ್ಯಕತೆ ಇಲ್ಲ. ಡೆಂಗು ಸಿವಿಯರ್ ಡೆಂಗು ಆದಾಗಷ್ಟೇ ಭಯಪಡಬೇಕಾಗ್ತದೆ. ಇಲ್ಲಿ ನಾವು ನೋಡಬೇಕಾಗಿದ್ದು ಪ್ಲೇಟ್ಲೆಟ್ ಕೌಂಟು, WBC ಕೌಂಟ್ ಮತ್ತು ಬಿಳಿ ರಕ್ತ ಕಣ ಮತ್ತು ಪ್ಲೇಟ್ಲೆಟ್ ಕೌಂಟು. ಇದು ಕಡಿಮೆ ಆದಾಗ ಮಾತ್ರ ಪೇಷಂಟ್ಗೆ ಸ್ವಲ್ಪ ತೊಂದರೆ ಆಗುವ ಸಾಧ್ಯತೆ ಇರುತ್ತದೆ. ಇದನ್ನು ಸರಿಯಾಗಿ ನಿರ್ವಹಿಸಿದರೆ ಯಾವುದೇ ತೊಂದರೆ ಕಾಣುವುದಿಲ್ಲ. ಏನು ಮಾಡಬೇಕಂತಂದರೆ ತಕ್ಷಣವಾಗಿ ಆಸ್ಪತ್ರೆಗೆ ಹೋಗಿ ಬ್ಲಡ್ ಚೆಕ್ ಮಾಡಿಸ್ಕೋಬೇಕು. ವೈದ್ಯರ ಸಲಹೆ ಪ್ರಕಾರ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು. ಮೊದಲನೇದಾಗಿ ಸರಿಯಾಗಿ ನೀರು ಕುಡಿಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ, ಅದು ಈ ಮಳೆಗಾಲದಲ್ಲಿ 2 ಲೀಟ್ರ್ ನೀರು ಕುಡಿಯೋದಿಲ್ಲ ಯಾರು.
ಹಾಗಾಗಿ 2 ಅಥವಾ 2 ಲೀಟ್ರ್ಗಿಂತ ಜಾಸ್ತಿ ನೀರು ಕುಡಿಬೇಕು. ಹಾಗೆ ಅತಿಯಾಗಿ ತರಕಾರಿ ಮತ್ತು ಹಣ್ಣನ್ನು ತಿನ್ನಬೇಕು. ಯಾಕೆ ಅಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರ್ತದೆ, ರೋಗ ನಿರೋಧಕ ಶಕ್ತಿ ಇರ್ತದೆ. ಹಾಗಾಗಿ ಜಾಸ್ತಿ ಹಣ್ಣುಗಳನ್ನು ತಿನ್ನಬೇಕು. ಎಣ್ಣೆ ವಸ್ತುಗಳು, ಖಾರ ವಸ್ತುಗಳು ಇದನ್ನು ತಿನ್ನೋದ್ರಿಂದ ಹೊಟ್ಟೆ ನೋವು, ವಾಮಿಟಿಂಗ್ ಆಗುವಂಥ ಸಂದರ್ಭ ಇರ್ತದೆ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿ ಹಣ್ಣು ಜಾಸ್ತಿ ತಿಂತ ನೀರನ್ನು ಜಾಸ್ತಿ ಸರಿಯಾಗಿ ಕುಡಿತಾ ಇದ್ದರೆ ಆ ಕಾಯಿಲೆ ಎಷ್ಟೇ ದೊಡ್ಡ ಪ್ರಮಾಣದಲ್ಲಿದ್ರೂ ಕಡಿಮೆ ಮಾಡುವಂಥ ಚಾನ್ಸಸ್ ಇರ್ತದೆ. ವೈದ್ಯರು ಹೇಳಿದ ಪ್ರಕಾರ ಟ್ರೀಟ್ಮೆಂಟನ್ನು ತೊಗೊಳ್ಬೇಕು. ಅಡ್ಮಿಟ್ ಆಗಬೇಕು ಅಂತಂದರೆ ಅಡ್ಮಿಟ್ ಆಗಬೇಕು. ಪ್ರತಿದಿನವೋ ಅಥವಾ ದಿನ ಬಿಟ್ಟು ದಿನವೋ ಪ್ಲೇಟ್ಲೆಟ್ ಕೌಂಟು, WBC ಕೌಂಟು ಅಂತ ನೋಡ್ತಾ ಇದ್ದು ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಯಾವುದೇ ತೊಂದರೆ ಆಗೋದಿಲ್ಲ. ಡೆಂಗು ರಿಪೋರ್ಟ್ ಇಟ್ಕೊಂಡು ಡೆಂಗು ಬಂದುಬಿಟ್ಟಿದೆ ಅಂತ ಹೆದರ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. 100 ಜನರ ಡೆಂಗು ಬಂದಂಥ 100 ಜನರಲ್ಲಿ 1 ಅಥವಾ 2 ಜನರಿಗೆ ಮಾತ್ರ ಪ್ಲೇಟ್ಲೆಟ್ ತುಂಬ ಕಡಿಮೆಯಾಗಿ ಸೀರಿಯಸ್ ಆಗ್ತಾರೆ ಬಿಟ್ಟರೆ ಡೆಂಗು ಬಂದಂಥ ಪೇಷಂಟ್ ಎಲ್ಲರೂ ಸೀರಿಯಸ್ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ನಿಮಗೆ ಜ್ವರ ಕಾಣಿಸ್ಕೊಂಡ್ರೆ ತಕ್ಷಣ ಆಸ್ಪತ್ರೆಗೆ ಬನ್ನಿ. ವೈದ್ಯರು ಹೇಳಿದ ಹಾಗೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಿ. ಯಾವುದೇ ಭಯ ಪಡುವಂಥ ಲಕ್ಷಣ ಇಲ್ಲ. ಮೊನ್ನೆ ಅಷ್ಟೇ ನೋಡಿದೆ, ಡೆಂಗು ಕೋವಿಡ್ಗಿಂತ ಸೀರಿಯಸ್ ಅಂತ. ಆ ಥರ ಯಾವುದೇ ಸಂದರ್ಭ ಬರಲಿಲ್ಲ, ಆ ಥರ ಯಾವುದೇ ಇಲ್ಲ. ಹಾಗಾಗಿ ಯಾರೂ ಭಯಪಡಬೇಡಿ. ವೈದ್ಯರನ್ನು ಕಂಡು ಅವರ ಸಲಹೆಯನ್ನು ಪಡೆದು ಗುಣಮುಖರಾಗಿರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮಳೆ ಬಿಸಿಲು ಬರುತ್ತಿರುವುದರಿಂದ ಸೊಳ್ಳೆಗಳು ವ್ಯಾಪಕವಾಗಿವೆ. ಪ್ರತಿಬಂಧಕ ಕ್ರಮಗಳು ಪರಿಣಾಮಕಾರಿಯಾಗಿಲ್ಲ. ಹಳ್ಳಗಳಲ್ಲಿ ನೀರು ತೋಟಗದ್ದೆಗಳಲ್ಲಿ ನಿಂತಿರುತ್ತದೆ. ಇದರಿಂದ ಸೊಳ್ಳೆಗಳು ನಿರಾಯಾಸವಾಗಿ ಬೆಳೆಯುತ್ತದೆ. ಹೀಗಾಗಿ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡು ಡೆಂಗಿ, ಮಲೇರಿಯಾದಂತಹ ಸಾಂಕ್ರಾಮಿಕಗಳನ್ನು ತಡೆಯಬಹುದು ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಉಷಾ ಹಾಸ್ಯಗಾರ್ ನುಡಿಸಿರಿಗೆ ತಿಳಿಸಿದ್ದಾರೆ. ಒಟ್ನಲ್ಲಿ ಜಿಲ್ಲೆಯ ಜನರು ಒಂದೊಂದು ಸೀಸನ್ನಲ್ಲಿ ಒಂದೊಂದು ವೈರಲ್ ಫೀವರ್ಗೆ ತುತ್ತಾಗುತ್ತಿದ್ದು, ಇದರ ಬಗ್ಗೆ ಆರೋಗ್ಯ ಇಲಾಖೆ ಮತ್ತು ಸರ್ಕಾರ ಗಂಭೀರ ಚಿಂತನೆ ನಡೆಸಿ ಕ್ರಮ ಕೈಗೊಳ್ಳಬೇಕಿದೆ ಅನ್ನೋದು ಜಿಲ್ಲೆಯ ಜನರ ಆಗ್ರಹವಾಗಿದೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ. ರಾಜ್ಯದ ಎಲ್ಲ ಕಡೆಗೆ ಡೆಂಗಿ ಕೇಸುಗಳು ವರದಿಯಾಗ್ತಾ ಇರುವಂತೆ ನಮ್ಮ ಜಿಲ್ಲೆಯಲ್ಲಿ ಮತ್ತು ಹೊನ್ನಾವರ ತಾಲೂಕಿನಲ್ಲಿಯೂ ವರದಿಗಳು ಬರ್ತಾ ಇದೆ ಡೆಂಗಿ ಕೇಸಸ್ ಇದು. ಅದು ಅವರು ಖಾಸಗಿ ಆಸ್ಪತ್ರೆಗಳಲ್ಲಿಯೂ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದವರಿದ್ದಾರೆ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ನಮಗೆ ಜನವರಿಯಿಂದ ಮೇವರೆಗೆ ಒಟ್ಟು 12 ಕೇಸು ದೃಢಪಟ್ಟದ್ದು ಇತ್ತು. ಆಮೇಲೆ ಜೂನ್ ತಿಂಗಳಲ್ಲಿ ಇಡೀ ತಿಂಗಳಿಗೆ ಸೇರಿ 14 ಕೇಸ್ ಪಾಸಿಟಿವ್ ಬಂದಿತ್ತು. ಈಗ ಜುಲೈನಲ್ಲಿ ಕೇವಲ 10 ದಿನದಲ್ಲಿ ನಮಗೆ 12 ಕೇಸು ವರದಿಯಾಗಿದೆ. ಹೀಗೆ ಕೇಸು ಹೆಚ್ಚಾಗ್ತಾ ಹೋಗ್ತಾ ಇದೆ. ಅಂದರೆ 10 ದಿನಗಳಲ್ಲಿ 12 ಕೇಸು ಅಂತಂದರೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತು ಹೆಚ್ಚಿಗೆ ಬರುವಂಥ ಚಾನ್ಸಸ್ ಇದೆ. ಗ್ರಾಮೀಣ ಭಾಗದಲ್ಲಿ ಎಲ್ಲ ಕಡೆಯಿಂದ ಎಲ್ಲ ಹಳ್ಳಿಗಳಲ್ಲಿಯೂ ಕೇಸ್ ವರದಿ ಆಗ್ತಾ ಇರೋದ್ರಿಂದ ನಾವು ಎಲ್ಲ ಕಡೆಗೂ ಮುಂಜಾಗ್ರತಾ ಕ್ರಮವಾಗಿ ಕೆಲವು ಮೆಷರ್ಸ್ ತಗೊಳ್ತಾ ಇದ್ದೇವೆ. ಮೊದಲನೇದಾಗಿ ನಾವು ಲಾರ್ವಾ ಸರ್ವೆ, ನಾವು 4S ಅಭಿಯಾನ ಅಂತ ಹೇಳ್ತೇವೆ ಇದಕ್ಕೆ. ಮೊದಲನೇ ಎಸ್ ಅಂತಂದರೆ ಸರ್ವೆ ಮಾಡುವಂಥದ್ದು ಮತ್ತು ಸೋರ್ಸ್ ರಿಡಕ್ಷನ್. ಸರ್ವೆ ಅಂದರೆ ಎಲ್ಲೆಲ್ಲಿ ಸೊಳ್ಳೆ ಉತ್ಪತ್ತಿ ತಾಣ ಇದೆ ಅದನ್ನು ಸರ್ವೆ ಮಾಡೋದು, ಎಲ್ಲೆಲ್ಲಿ ಜ್ವರ ಪ್ರಕರಣಗಳಿದೆ ಅದನ್ನು ಸರ್ವೆ ಮಾಡುವಂಥದ್ದು. ಆಮೇಲೆ ಸೋರ್ಸ್ ರಿಡಕ್ಷನ್ ಅಂದರೆ ಎಲ್ಲಿ ಸೊಳ್ಳೆಗಳಿಗೆ ಉತ್ಪತ್ತಿಯಾಗುವಂಥ ತಾಣಗಳಿದೆ ಅದನ್ನು ತೋರಿಸ್ಕೊಟ್ಟು ಮನೆಯವರಿಗೆ ಅದನ್ನು ನಾಶಪಡಿಸುವಂಥದ್ದು. 2ನೇ ಎಸ್ ಅಂತಂದರೆ ನಾವು ಸೆಲ್ಫ್ ಪ್ರೊಟೆಕ್ಷನ್, ಸೊಳ್ಳೆಗಳಿಂದ ರಕ್ಷಿಸಿಕೊಳ್ಳುವುದಕ್ಕೆ ಜನರು ಮಾಸ್ಕಿಟೋ ನೆಟ್ಟನ್ನು ಉಪಯೋಗಿಸುವಂಥದ್ದು, ಮನೆಗೆ ಜಾಲರಿಗಳನ್ನು ಹಾಕುವಂಥದ್ದು, ಮತ್ತು ಬೆಳಿಗ್ಗೆ ಮತ್ತು ಸಂಜೆ ಹೊತ್ತಿನಲ್ಲಿ ಸೊಳ್ಳೆಗಳು ಮನೆ ಒಳಗೆ ಬರದಂತೆ ಕಿಟಕಿ ಬಾಗಿಲುಗಳನ್ನು ಮುಚ್ಚುವಂಥದ್ದು, ಅಥವಾ ಬೇರೆ ಗ್ರಾಮೀಣ ಭಾಗದಲ್ಲಿ ಹೊಗೆ ಹಾಕಿ ಸೊಳ್ಳೆಗಳನ್ನು ಓಡಿಸುವಂಥ ಕ್ರಮವೂ ಇದೆ. ಅದನ್ನು ಕೂಡ ಅವರು ಮಾಡ್ಬೋದು. ಸೀಕ್ ಟ್ರೀಟ್ಮೆಂಟ್ ಅಂದರೆ ಅವರಿಗೆ ರೋಗ ಲಕ್ಷಣಗಳಿದ್ದರೆ ಅವರು ಕೂಡಲೇ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳುವಂಥದ್ದು. ರೋಗ ಲಕ್ಷಣಗಳು ಯಾವುವು ಅಂತಂದರೆ ಅದು ಡೆಂಗಿ ಜ್ವರಕ್ಕೆ ಬೇರೆ ಪ್ರತ್ಯೇಕವಾಗಿ ಇಂಥದ್ದೇ ಅಂತಿಲ್ಲ. ಪ್ರಾರಂಭದಲ್ಲಿ ಎಲ್ಲ ವೈರಲ್ ಫೀವರಿಗಿದ್ದಂತೆ ಜ್ವರ, ನೆಗಡಿ, ಮೈಕೈ ನೋವು ಈ ರೀತಿ ಲಕ್ಷಣಗಳು ಇರ್ತವೆ. ಅಂಥವರು ಕೂಡ ಆದಷ್ಟು ಬೇಗನೆ ಬಂದು ಟ್ರೀಟ್ಮೆಂಟನ್ನು ತಗೊಂಡು ತೆಗೆದುಕೊಳ್ಳುವಂಥದ್ದು. 4ನೇದು ಅಂತಂದರೆ ಸೇ ಎಸ್ ಟು ಫಾಗಿಂಗ್, ಅಂದರೆ ಎಲ್ಲಿ ಕೇಸಸ್ ಬಹಳ ಬರ್ತದೆ ಆವಾಗ ನಾವು ಅಡಲ್ಟ್ ಮಾಸ್ಕಿಟೋವನ್ನು ನಾಶ ಮಾಡಲಿಕ್ಕೆ ಧೂಮೀಕರಣ, ಫಾಗಿಂಗ್ ಮಾಡ್ತೇವೆ. ಅದನ್ನು ಪಂಚಾಯತದವರು ಮಾಡುವಂಥದ್ದು. ನಾವು ಅವರಿಗೆ ಟೆಕ್ನಿಕಲ್ ಸಪೋರ್ಟನ್ನು ಕೊಡ್ತೇವೆ. ಅದರ ಮೂಲಕ ನಾವು ಸೊಳ್ಳೆಗಳನ್ನು ನಾಶ ಮಾಡುವಾಗ ಕೆಲವರು ಬೇಡ ಅಂತ ಹೇಳ್ತಾರೆ. ಸೊ ಅದಕ್ಕೆ ಎಸ್ ಅಂತ ಹೇಳಿ ಅಂತ ಅವರು ಒಪ್ಪಿಗೆ ಕೊಡಬೇಕಾಗ್ತದೆ. ನಾವು ಒಳಾಂಗಣ ಧೂಮೀಕರಣ ಮಾಡುವಾಗ ಮನೆಯವರು ಹೊರಗಡೆ ಬರಬೇಕಾಗ್ತದೆ, ಒಂದು ಸ್ವಲ್ಪ ಹೊತ್ತು ಹೊರಗಡೆ ಇರಬೇಕಾಗ್ತದೆ. ಆದ್ದರಿಂದ ಅದಕ್ಕೆ ಅವರು ಒಪ್ಪಿಗೆ ಕೊಟ್ಟಲ್ಲಿ ನಾವು
ಧೂಮೀಕರಣವನ್ನು ಮಾಡ್ತೇವೆ. ಹೀಗೆ ಈ ರೀತಿಯಾಗಿ 4S ಅಭಿಯಾನ ಮಾಡಲಿಕ್ಕೆ ನಾವು ಗ್ರಾಮೀಣ ಭಾಗದಲ್ಲಿ ಪ್ರತಿ ಬುಧವಾರ ಲಾರ್ವಾ ಸರ್ವೆಯನ್ನು ಮಾಡಿಕೊಂಡು ಅವರಿಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ದೇವೆ. ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಪ್ರತಿ ಶುಕ್ರವಾರ ನಮ್ಮ ಆರೋಗ್ಯ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಅವರಿಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಶಾಲೆಗಳಲ್ಲಿ ನಾವು ಶಾಲೆಗಳಲ್ಲಿ ಮಕ್ಕಳಿಗೆ ತಿಳುವಳಿಕೆ ಕೊಡಲಿಕ್ಕೆ ಶಿಕ್ಷಕರಿಗೆ ತರಬೇತಿಯನ್ನು ಮಾಡಿದ್ದೇವೆ. ಆಮೇಲೆ ಪ್ರಬಂಧ ಸ್ಪರ್ಧೆ ಎಂಥದ್ದನ್ನು ಏರ್ಪಡಿಸಿ ಮಕ್ಕಳಲ್ಲಿಯೂ ಕೂಡ ಅದರ ಬಗ್ಗೆ ಅವೇರ್ನೆಸ್ಸನ್ನು ಉಂಟು ಮಾಡಿದ್ದೇವೆ. ಆಮೇಲೆ ಈ ಎಲ್ಲ ಇಂಟರ್ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಕಮಿಟಿ ಮಾಡಿ ಬೇರೆ ಡಿಪಾರ್ಟ್ಮೆಂಟ್ಗಳ ಜವಾಬ್ದಾರಿ ಏನು ಅಂತ ಹೇಳುವುದನ್ನು ಕೂಡ ತಿಳಿಸಿಕೊಟ್ಟಿದ್ದೇವೆ. ಆಮೇಲೆ PDOಗಳು ಅವರಿಗೂ ಕೂಡ ಗ್ರಾಮೀಣ ಭಾಗದಲ್ಲಿ ಅವರು ಹೇಗೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕು ಅಂಥೇಳಿ ಅವರಿಗೂ ತರಬೇತಿಯನ್ನು ಏರ್ಪಡಿಸಿದ್ದೇವೆ. ಹೀಗೆ ಹಲವಾರು ಆರೋಗ್ಯ ಶಿಕ್ಷಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನಜಾಗೃತಿಯನ್ನು ಉಂಟು ಮಾಡ್ತಾ ಇದ್ದೇವೆ. ಇನ್ನು ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಾವು ಫ್ರೀ ಆಫ್ ಕಾಸ್ಟ್ ಎಲ್ಲ ಟ್ರೀಟ್ಮೆಂಟನ್ನು ಅವರಿಗೆ ಕೊಡುವಂಥ ವ್ಯವಸ್ಥೆ ಇದೆ. ಏನು ತುಂಬ ಪ್ಲೇಟ್ಲೆಟ್ ಕಡಿಮೆ ಆದ ಪಕ್ಷದಲ್ಲಿ ಮಾತ್ರ ಅವರಿಗೆ ನಾವು ಬೇರೆ ಮೇಲ್ದರ್ಜೆ ಆಸ್ಪತ್ರೆಗೆ ಸೂಚಿಸ್ತೇವೆ. ಅದು ಕೂಡ ನಮ್ಮ ಇದರಲ್ಲಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಸೂಚಿಸಿದ್ದು ಕೂಡ ಅವರಿಗೆ ಫ್ರೀ ಆಫ್ ಕಾಸ್ಟು ಟ್ರೀಟ್ಮೆಂಟ್ ಕೂಡ ಸಿಗ್ತದೆ ಅವರ ಒಂದು APL BPL ಕಾರ್ಡಿನ ಒಂದು ಇದರ ಮೇಲೆ. ಇದು ನಾವು ತೆಗೆದುಕೊಳ್ತಾ ಇರುವಂಥ ಎಚ್ಚರಿಕೆ. ಜನರು ನಮಗೆ ಸಹಕಾರವನ್ನು ಹೆಚ್ಚೆಚ್ಚು ಕೊಡಬೇಕು ಅಂಥೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ. ಒಟ್ನಲ್ಲಿ ಜಿಲ್ಲೆಯ ಜನರು ಒಂದೊಂದು ಸೀಸನ್ನಲ್ಲಿ ಒಂದೊಂದು ವೈರಲ್ ಫೀವರ್ಗೆ ತುತ್ತಾಗುತ್ತಿದ್ದು, ಇದರ ಬಗ್ಗೆ ಆರೋಗ್ಯ ಇಲಾಖೆ ಮತ್ತು ಸರ್ಕಾರ ಗಂಭೀರ ಚಿಂತನೆ ನಡೆಸಿ ಕ್ರಮ ಕೈಗೊಳ್ಳಬೇಕಿದೆ ಅನ್ನೋದು ಜಿಲ್ಲೆಯ ಜನರ ಆಗ್ರಹವಾಗಿದೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.